ನಿಮಗೆ ಹೀಗಾಗಬೇಕಾಗಿತ್ತು. ಪತ್ರಕರ್ತರಿಗೆ ಸಂಸದರ ತಪರಾಕಿ. ಗೋಧಿ ಮೀಡಿಯಾ ವಿರುದ್ಧ ದಂಗೆ ಎದ್ದ ಯುವ ಜನತೆ. ಸುಳ್ಳು ಸುದ್ದಿ ಬಿತ್ತರಿಸೋಕೆ ಹೋಗಿ ಸಿಕ್ಬಿದ್ರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮುಂಗಾರು ಅಧಿವೇಶನದ 3ನೇ ದಿನ ಟಿಎಂಸಿ ಸಂಸದರಾದ ಕಲ್ಯಾಣ್ ಬ್ಯಾನರ್ಜಿಯವರು ಸಂಸತ್ ಭವನದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ರು. ಅವರಿಗೆ ಎದುರಾದಂಥ ಪತ್ರಕರ್ತರ ಗುಂಪು, ಸರ್, ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ, ಹಲ್ಲೆ ಮಾಡಿ ಸರಿನಾ ಅಂತ ಪ್ರಶ್ನಿಸ್ತಾರೆ. ಆ ಪ್ರಶ್ನೆಗೆ ಅವ್ರಿಗೆ ಬೇಕಾದ ಉತ್ತರ ಬರಬಹುದು ಅಂತ ಅವ್ರು ನಿರೀಕ್ಷಿಸಿದ್ರು. ಆದರೆ ದಿನವಿಡೀ ಬಿತ್ತರಿಸಿ ವಿದ್ಯಾರ್ಥಿಗಳನ್ನ ಖಳನಾಯಕರನ್ನಾಗಿ ಚಿತ್ರಿಸೋಕೆ ನೋಡಿದ್ರು. ಆದರೆ ಕಲ್ಯಾಣ್, ನೀವ್ ಯಾಕೆ ಅಲ್ಲಿಗೆ ಹೋದ್ರಿ? ಅವ್ರಿಗೆ ಗೊತ್ತು ನೀವು ಗೋಧಿ ಮೀಡಿಯಾದವರು ಅಂತ. ದೇಶದ ಯುವಕರ ಜೊತೆಗೆ ನೀವು ಹೇಗೆ ಆಟ ಆಡಿದ್ದೀರಾ, ಅವರು ಆಕ್ರೋಶಗೊಳ್ಳದೆ ಇರ್ತಾರಾ? ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ದೆಹಲಿಯ ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋಕೆ ಹೊರಟ ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ಮೇಲೆ ಗೂಬೆ ಕೂರಿಸೋಕೆ ಕಲ್ಲು ತುಂಬಿದ್ದಂಥ ಟ್ರಕ್ ಒಂದನ್ನ ಆ ಸ್ಥಳದಲ್ಲಿ ತಂದು ನಿಲ್ಲಿಸಲಾಗಿತ್ತು. ಸೊ 2-3 ಹಳೆಯ ವಾಹನಗಳನ್ನು ನಿಲ್ಲಿಸಿ ಅವುಗಳ ಗ್ಲಾಸ್ ಅನ್ನ ಒಡೆದು ಹಾಕಲಾಗಿತ್ತು. ಅದರ ವಿಡಿಯೋ ಮಾಡಿ ಸುದ್ದಿ ಸಂಸ್ಥೆಗೆ ತಲುಪಿಸಲಾಗಿತ್ತು. ವಿದ್ಯಾರ್ಥಿಗಳ ಮೆರವಣಿಗೆ ಆರಂಭ ಆಗೋದಕ್ಕೂ ಮೊದಲೇ ಆ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಪೊಲೀಸರತ್ತ ಕಲ್ಲು ತೂರಾಟ, ಗಾಯ, ಆಸ್ಪತ್ರೆಗೆ ದಾಖಲು ಅಂತ ವರದಿ ಮಾಡಿದ್ರು. ಇನ್ನು ಶಾಂತಿಯುತ ಮೆರವಣಿಗೆ ಹೊರಟಂತಹ ಯುವ ಸಮೂಹವನ್ನ ತಡೆಯೋಕೆ ಪೊಲೀಸರು ಬ್ಯಾರಿಕೇಡ್ಗಳಿಂದ ಬಂದೋಬಸ್ತ್ ಮಾಡಿದ್ದಲ್ಲದೆ ಶಸ್ತ್ರ ಸಜ್ಜಿತರಾಗಿ ನಿಂತಿದ್ರು. ಮೆರವಣಿಗೆ ಮುಂದುವರೆದಂತೆ ಪೊಲೀಸರೇ ಗೊಂದಲ ಸೃಷ್ಟಿಸೋಕೆ ಲಾಠಿಯನ್ನ ಬೀಸಿದ್ರು. ನಮ್ಮದೇ ಮನೆಯ ಮಕ್ಕಳು ಅಂತಾನು ನೋಡ್ದೇನೆ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಈ ಕ್ರೌರ್ಯವನ್ನ ಯಥಾವತ್ ವರದಿ ಮಾಡಬೇಕಾದ, ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲಬೇಕಾದಂತ ಮುಖ್ಯವಾಹಿನಿ ಮಾಧ್ಯಮಗಳು ಪ್ರಭುತ್ವದ ಪದತಲದಲ್ಲಿ ಪವಡಿಸಿದ್ವು. ಮುಖ್ಯವಾಹಿನಿ ಮಾಧ್ಯಮಗಳು ತಮ್ಮ ಅಳಲನ್ನ ಆಲಿಸ್ತಾ ಇಲ್ಲ ಅನ್ನೋದು ಯುವ ಪೀಳಿಗೆಗೆ ಈ ಮೊದಲೇ ಮನವರಿಕೆಯಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಒಮ್ಮೆಯೂ ತುಟಿಬಿಚ್ಚದ, ಚರ್ಚಿಸದ, ಪ್ರಶ್ನಿಸದ, ವಿದ್ಯಾರ್ಥಿಗಳ ಆತ್ಮಹತ್ಯೆಗೂ ಅಲ್ಲಾಡದ ಗೋಧಿ ಮೀಡಿಯಾ ಜನವಿರೋಧಿಯಾಗಿ ಬದಲಾಗಿದ್ದನ್ನ ಕಂಡಿತ್ತು. ಅಷ್ಟೇ ಅಲ್ಲ, ಉಪವಾಸ ನಿರತ ಸೋನಂ ವಾಂಗ್ಚುಕ್ ಚೈನಾ ಏಜೆಂಟ್, ಅಭಿಜಿತ್ ದೀಪ್ಗೆ ಅಮೆರಿಕ ಏಜೆಂಟ್, ಜಿರಳೆ ಗ್ಯಾಂಗ್, ಉಗ್ರರು, ಭಯೋತ್ಪಾದಕರು, LTTE, ಬಾಂಗ್ಲಾದೇಶಿ, ಖಲಿಸ್ತಾನಿ, ಫಾರಿನ್ ಫಂಡ್ ಹೀಗೆ ಕೂತಲ್ಲೇ ಕಲ್ಪಿಸಿ, ಚಿತ್ರಿಸಿ, ಸುಳ್ಳನ್ನೇ 100 ಬಾರಿ ಕೂಗಿ ಹೇಳಿ ಜನರ ಕಣ್ಣಿಗೆ ಮಣ್ಣೆರಚ್ತಾನೇ ಸಾಗಿದ್ದಕ್ಕೆ ಸಾಕ್ಷಿ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳು ತಾವೇ ಖುದ್ದು ಸಿಟಿಜನ್ ಜರ್ನಲಿಸ್ಟ್ಗಳಾಗಿದ್ರು. ತಮ್ಮ ಮೊಬೈಲ್ಗಳು ಕ್ಯಾಮ್ರಾಗಳಾಗಿ ಖುದ್ದಾಗಿ ಕಂಡಿದ್ದನ್ನ ವರದಿ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಸತ್ಯವನ್ನ ಜಗತ್ತಿಗೆ ಮುಂದಿಟ್ಟಿದ್ರು. ಸೊ ದೆಹಲಿ ಪೊಲೀಸರು ಯಾವ ಮಟ್ಟಿನ ದುಷ್ಟರು ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದೇ ಸೋಷಿಯಲ್ ಮೀಡಿಯಾದಿಂದ, ವಿದ್ಯಾರ್ಥಿಗಳೇ ರೆಕಾರ್ಡ್ ಮಾಡಿ ಹಂಚಿಕೊಂಡ ವಿಡಿಯೋಗಳಿಂದ. ಈ ದುಷ್ಟರ ಜೊತೆಗೆ ಮೋದಿ ಸರ್ಕಾರ ನಿಯೋಜಿಸಿದ ಬಾಡಿಗೆ ಗುಂಡಾಗಳು ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ರು. ಆದ್ರೆ ಗೋಧಿ ಮೀಡಿಯಾ ವಿದ್ಯಾರ್ಥಿಗಳನ್ನೇ ಗೂಂಡಾಗಳು ಅಂತ ಬಿಂಬಿಸೋಕೆ ಹೋಗಿ ತೀರಾ ಕೆಳಮಟ್ಟಕ್ಕಿಳಿತು. ಏಟು ತಿಂದ ದೌರ್ಜನ್ಯಕ್ಕೆ ಒಳಗಾದ ಯುವ ಜನರನ್ನ ಮಾತಾಡಿಸೋ ಗೋಜಿಗೆ ಹೋಗ್ದೇನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಪೊಲೀಸರನ್ನ ಮಾತ್ರ ಮಾತನಾಡಿಸಿ ಸುದ್ದಿ ಮಾಡಿತು. ಅದರಲ್ಲೂ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಂತೂ ಸುಳ್ಳನ್ನೇ ಮುಖಪುಟ ಸುದ್ದಿಯನ್ನಾಗಿಸಿತು. ಅದನ್ನ ಹೆಕ್ಕಿ ತೆಗೆದ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರ ಪತ್ರಿಕಾ ಧರ್ಮವನ್ನ ದೇಶದ ಮುಂದೆ ಬೆತ್ತಲ್ ಮಾಡಿದ್ದೂ ಆಯಿತು. ಇಷ್ಟೆಲ್ಲ ರಕ್ತಪಾತವಾಗ್ತಾ ಇರುವಾಗ, ಭವಿಷ್ಯ ಕಳ್ಕೊಂಡಂತ ವಿದ್ಯಾರ್ಥಿಗಳು ಬೀದಿಯಲ್ಲಿ ಹೆಣವಾಗ್ತಾ ಇರುವಾಗ ಈ ಗೋಧಿ ಮೀಡಿಯಾ ಮತ್ತೆ ಜಂತರ್ ಮಂತರ್ ಸ್ಥಳಕ್ಕೆ ಆಗಮಿಸಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಪ್ರಭುತ್ವದ ಪರ ಪುಂಗಿ ಊದಿಸೋಕೆ ಹವಣಿಸ್ತಾ ಇತ್ತು. ಅಂತ ಹಲವಾರು ಗೋಧಿ ಮೀಡಿಯಾದ ಪತ್ರಕರ್ತರನ್ನ ಪತ್ತೆ ಹಚ್ಚಿದ ವಿದ್ಯಾರ್ಥಿಗಳು ಅವರ ಕ್ಯಾಮ್ರಾಗಳಿಗೆ ರಟ್ಟುಗಳನ್ನ ಅಡ್ಡ ಹಿಡಿದು ನಿಮ್ಮ ಸೇವೆ ಸಾಕು ಅಂತ ಅಂದ್ರು. ಅವರ ಜೇಬಿಗೆ ದುಡ್ಡನ್ನು ತುರುಕಿ ಸುದ್ದಿ ಮಾಡಿ ಅಂತ ಅಂದ್ರು. ಕೊನೆಗೆ ಗೋ ಬ್ಯಾಕ್ ಗೋಧಿ ಮೀಡಿಯಾ ಎಂಬ ಘೋಷಣೆಗಳ ಜೊತೆಗೆ ಪ್ರತಿಭಟನಾ ಸ್ಥಳದಿಂದ ಹೊರಗಟ್ಟಿದ್ರು. ಇದಾಗಲೇಬೇಕಾಗಿತ್ತು, ಆಗಿದೆ. ದೇಶದ ಜನತೆ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕಾಗಿದೆ. ಸ್ವಾತಂತ್ರ್ಯ ನಂತರ ದೇಶದ ಪತ್ರಿಕೋದ್ಯಮ ಇಂಥ ಹೀನಾಯ ಸ್ಥಿತಿಗೆ, ಸಾರ್ವಜನಿಕ ಅವಹೇಳನಕ್ಕೆ, ಅವಮಾನಕ್ಕೆ ಎಂದೂ ತುತ್ತಾಗಿರಲಿಲ್ಲ. ದೇಶದ ಪತ್ರಿಕೋದ್ಯಮಕ್ಕೆ ಇಂತಹದ್ದೊಂದು ಸ್ಥಿತಿ ಎದುರಾಗತ್ತೆ ಅಂತ ಪತ್ರಕರ್ತರು ಊಹಿಸಿರಲಿಲ್ಲ. ಪ್ರಸ್ತುತ ಪತ್ರಿಕೋದ್ಯಮ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ಅತ್ಯಂತ ಅಪಾಯಕಾರಿಯಾಗಿ ಬದಲಾಗಿದ್ದು ಪ್ರಧಾನಿ ಮೋದಿಯವರ ಅವಧಿಯಲ್ಲೇ. ಒಂದು ಅಧ್ಯಯನದ ಪ್ರಕಾರ 82% ಭಾರತೀಯ ಮಾಧ್ಯಮಗಳು ಬಿಜೆಪಿ ಮತ್ತು ಆಡಳಿತ ಪಕ್ಷದ ಒಲವನ್ನ ಹೊಂದಿದೆ ಎನ್ನೋ ಆರೋಪ ಇದೆ. ಸೊ ಇದು ಕೇವಲ ರಾಜಕೀಯ ಆರೋಪ ಅಲ್ಲ, ಭಾರತೀಯ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ, ನೈತಿಕತೆಗೆ, ಮೌಲ್ಯಕ್ಕೆ ಸಂಬಂಧಿಸಿದ ಗಂಭೀರ ಪ್ರಶ್ನೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಕೆಲಸ ಪ್ರಭುತ್ವದ ಪರ ನಿಲ್ಲೋದಲ್ಲ, ಸತ್ಯದ ಪರ ನಿಲ್ಲೋದು, ಪ್ರಭುತ್ವವನ್ನ ಪ್ರಶ್ನಿಸೋದು, ಅನ್ಯಾಯ ಅಕ್ರಮಗಳನ್ನ ಖಂಡಿಸೋದು, ಅಸಹಾಯಕರ ದನಿಯಾಗಿರೋದು, ಅಂಚಿನ ಜನರ ಜೊತೆಗಿರೋದು. ಆದ್ರೆ ಪತ್ರಕರ್ತರು ಮೋದಿ ಬಿಸ್ಕೆಟ್ ತಿನ್ನುವಂತಹ ಗೋಧಿ ಮೀಡಿಯಾದವರಾಗಿದ್ದಾರೆ. ಕಣ್ಣೆದುರು ನಡೀತಾ ಇರುವಂತಹ ತಪ್ಪನ್ನ ತಪ್ಪು ಅಂತ ಹೇಳಲಾಗದ ಹೇಡಿಗಳಾಗಿದ್ದಾರೆ. ಮೋದಿಯನ್ನ ದೇವರನ್ನಾಗಿ ಬಿಂಬಿಸ್ತಾನೆ ಗುಲಾಮರಾಗಿ ಬದಲಾಗಿದ್ದಾರೆ.
ಹಾಗಾಗಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಸ್ಕೊಳ್ಬೇಕಾದ್ರೆ ಪತ್ರಿಕೋದ್ಯಮಕ್ಕೆ ಅಂಟಿದ ಈ ಗೋಧಿ ರೋಗಕ್ಕೆ ಮದ್ದು ಅರಿಲೇಬೇಕಾಗಿದೆ. ಅದಕ್ಕೆ ದೇಶದ ಯುವ ಜನತೆಯ ಗೋಧಿ ಮೀಡಿಯಾ ಗೋ ಬ್ಯಾಕ್ ಘೋಷಣೆ ಸರಿಯಾಗೇ ಇದೆ. ಜನಪರ್ಯಾಯ ಜನಪರ ಮಾಧ್ಯಮಗಳತ್ತ ಒಲವನ್ನ ತೋರೋಕೆ ಇದು ಸೂಕ್ತ ಸಮಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.